ಮಹಾಶಿವರಾತ್ರಿಯ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವಿನ್ನೂ ಆ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಮೊದಲು ಆ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಂಡು ಆಮೇಲೆ ಈ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗಾದ್ರೆ ಯಾಮ ಪೂಜೆ ಅಂದ್ರೆ ಏನು? ಶಿವರಾತ್ರಿಯ ಹೆಸರಿಗೆ ತಕ್ಕಂತೆ ಹಗಲಿನ ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಶಿವನ ಪೂಜೆ ಮತ್ತು ಆರಾಧನೆಯನ್ನ ಮಾಡುವುದಾಗಿದೆ. ರಾತ್ರಿ ಜಾಗರಣೆ ಎನ್ನುವಂಥದ್ದನ್ನ ಮಾಡಿ 4 ಯಾಮಗಳಲ್ಲಿ ಶಿವನಿಗೆ ಅಭಿಷೇಕ ಸಹಿತ ಪೂಜೆಯನ್ನ ಮಾಡಬೇಕು. ಯಾಮ ಎಂದರೆ 3 ತಾಸುಗಳ ಕಾಲ 12 ತಾಸುಗಳ ರಾತ್ರಿಯ ಅವಧಿಯನ್ನ 4 ಯಾಮಗಳನ್ನಾಗಿ ವಿಂಗಡಣೆ ಎನ್ನುವಂಥದ್ದನ್ನ ಮಾಡಲಾಗಿದೆ. ಒಂದು ಸಂಜೆ 6 ಗಂಟೆ, ಇನ್ನೊಂದು ರಾತ್ರಿ 9 ಗಂಟೆ, ಮೂರನೇದು ರಾತ್ರಿ 12 ಗಂಟೆ, ಇನ್ನು 4ನೇ ಯಾಮ ಪೂಜೆ ಎನ್ನುವಂಥದ್ದು ಮಧ್ಯರಾತ್ರಿ 3 ಗಂಟೆ. ಇದಾದ ನಂತರ ಬೆಳಿಗ್ಗೆ 6 ಗಂಟೆಗೆ ಮಾಡುವಂಥದ್ದು ಪ್ರತಿನಿತ್ಯ ಮಾಡುವಂತಹ ಪೂಜೆ. ಹೀಗೆ ಭಕ್ತಾದಿಗಳು 4 ಯಾಮಗಳಲ್ಲಿಯೂ ಶಿವನಿಗೆ ಅಭಿಷೇಕ ಪೂಜೆಗಳನ್ನ ಮಾಡುತ್ತಾ ಶಿವನ ಭಜನೆ ಸ್ತೋತ್ರಗಳನ್ನ ಪಠಿಸುತ್ತಾ ಜಾಗರಣೆ ಎನ್ನುವಂಥದ್ದನ್ನ ಮಾಡ್ತಾರೆ. ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಎನ್ನುವಂಥದ್ದು ಕೂಡ ನಡೀತಾ ಇರ್ತವೆ. ಹೀಗೆ ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನ ಸಾರುವ ಕಥೆಯೂ ಕೂಡ ಇದೆ. ಅದು ಏನಂತ ಕೇಳಿದ್ರೆ, ಒಮ್ಮೆ ಬೇಟೆಗಾರನೊಬ್ಬ ಬೇಟೆಯಾಡಲು ಕಾಡಿಗೆ ಹೋಗ್ತಾನೆ. ಆದರೆ ಇಡೀ ದಿನ ಕಾಡಿನಲ್ಲಿ ಸುತ್ತಾಡಿದರೂ ಸಹ ಆತನಿಗೆ ಯಾವುದೇ ಪ್ರಾಣಿಯನ್ನ ಬೇಟೆಯಾಡಲು ಸಾಧ್ಯವೇ ಆಗುವುದಿಲ್ಲ. ಅಷ್ಟರಲ್ಲಾಗಿಯೇ ಕತ್ತಲಾಗಿ ಬಿಡ್ತದೆ. ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಹೆದರಿದ ಆತನು ಒಂದು ಮರವನ್ನೇರಿ ಕುಳಿತು ಬಿಡ್ತಾನೆ. ರಾತ್ರಿ ಏನಾದರೂ ನಿದ್ರಿಸಿದರೆ ಮರದಿಂದ ಬಿದ್ದು ಪ್ರಾಣಿಗಳಿಗೆ ಆಹಾರವಾಗಬಹುದೆಂಬ ಭಯದಿಂದ ರಾತ್ರಿಯಿಡೀ ಎಚ್ಚರವಾಗಿರುವ ಉದ್ದೇಶದಿಂದ ತಾನು ಕುಳಿತಿದ್ದ ಮರದ ಎಲೆಗಳನ್ನ ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಬೇಟೆಗಾರ ಕುಳಿತಿದ್ದು ಬಿಲ್ವಪತ್ರೆಯ ಮರದ ಮೇಲೆ. ಆತನು ಎಸೆಯುತ್ತಿದ್ದ ಬಿಲ್ವಪತ್ರೆಯ ಎಲೆಗಳು ಮರದ ಕೆಳಗಿದ್ದಂತಹ ಶಿವಲಿಂಗದ ಮೇಲೆ ಬೀಳುತ್ತಿತ್ತವೆ. ಶಿವಲಿಂಗದ ಮೇಲೆ ಬೀಳ್ತಾ ಇರ್ತವೆ. ಅಷ್ಟೇ ಮಾತ್ರವಲ್ಲ, ಆ ದಿನ ಮಹಾಶಿವರಾತ್ರಿಯು ಕೂಡ ಆಗಿರ್ತದೆ. ಆ ಬೇಟೆಗಾರನಿಗೆ ಅರಿವಿಲ್ಲದೆಯೇ ಆತ ಹಗಲಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಕೈಗೊಂಡು ಶಿವ ಪೂಜೆಯನ್ನ ಮಾಡ್ತಾ ಇರ್ತಾನೆ. ಶಿವರಾತ್ರಿಯ ದಿನ ಆತ ಮಾಡಿದ ಮಹತ್ ಕಾರ್ಯದಿಂದ ಪ್ರಸನ್ನನಾದ ಶಿವನು ಆತ ಮಾಡಿದ ಎಲ್ಲಾ ಅಪರಾಧವನ್ನ ಮನ್ನಿಸಿ ಆತನಿಗೆ ಮುಕ್ತಿಯನ್ನ ಕರುಣಿಸುತ್ತಾನೆ. ಹೀಗೆ ಶಿವರಾತ್ರಿಯಂದು ಉಪವಾಸವನ್ನ ಮಾಡಿ ಶಿವದೇವರ ಪ್ರತ್ಯರ್ಥಕ್ಕೆ ಶಿವನಾಮ ಸ್ಮರಣೆಯನ್ನ ಮಾಡುವ ಪರಿಪಾಠ ಬೆಳೆದು ಬಂದಿದೆ. ಹಾಗಾದ್ರೆ ಇದಕ್ಕೂ ಮುಂದಿನ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.